ಜೈಲಿನಲ್ಲಿ ಆರೋಪಿಯಾಗಿದ್ದು ಹೊರಗೆ ಮನೆಯವರ ಪರದಾಟ ಹೇಳತೀರದ್ದಾಗ್ಬಿಟ್ಟಿದೆ. ಆರೋಪಿ ರವಿಯ ಮನೆಯಲ್ಲಿ ಅಕ್ಷರಶಃ ನರಕಯಾತನೆಯನ್ನ ಕುಟುಂಬಸ್ಥರು ಅನುಭವಿಸ್ತಾ ಇದ್ದಾರೆ. ರವಿ ತಂದೆಯ ಅಭಿಮಾನಕ್ಕೆ ಶಿಕ್ಷಣದಿಂದ ಈಗ ರವಿ ಮಕ್ಕಳು ವಂಚಿತರಾಗೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಫೀಸ್ ಕಟ್ಟಲಾಗದೆ ಮಕ್ಕಳನ್ನ ರವಿ ಪತ್ನಿ ಶಾಲೆ ಬಿಡಿಸ್ಬಿಟ್ಟಿದ್ದಾರಂತೆ. ದುಡಿಯುವ ರವಿ ಜೈಲಲ್ಲಿದ್ದಾರೆ, ಓದುವ ಮಕ್ಕಳು ಮನೆಯಲ್ಲಿದ್ದಾರೆ. ಮನೆಯಲ್ಲಿ ರವಿ ತಾಯಿ ಇದ್ದಾರೆ, ತಾಯಿಗೂ ಕೂಡ ಆರೋಗ್ಯ ಸರಿಯಿಲ್ಲ. ಔಷಧ ಮಾತ್ರೆ ತೆಗೆದುಕೊಳ್ಳೋದಕ್ಕೂ ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಭಿಮಾನ ಅಂತ ಹೋಗಿ ಇಂಥ ಕೆಲಸದಲ್ಲಿ ಭಾಗಿ ಆಗಿದ್ದಾರೆ ಇವರೆಲ್ಲರೂ. ಇವರ ಕುಟುಂಬಸ್ಥರು ಏನು ಮಾಡಬೇಕು ಅನ್ನುವಂತಹ ಚಿಂತೆಯಲ್ಲೇ ದಿನ ದೂಡೋ ಪರಿಸ್ಥಿತಿ ಎದುರಾಗಿದೆ. ಪ್ರತಿದಿನ ಒಬ್ಬೊಬ್ಬರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಒಂದೊಂದು ಕುಟುಂಬದ ಕಥೆಯನ್ನು ಹೇಳ್ತಾ ಇರೋ ಸಂದರ್ಭದಲ್ಲಿ ಬೇಜಾರಾಗುತ್ತೆ. ಈ ಕೊಲೆ ಅಥವಾ ಈ ಹಲ್ಲೆ ಮಾಡೋ ಮುಂಚೆ ಈ ಪೇರೆಂಟ್ಸ್ ಬಗ್ಗೆ, ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ ಒಂದ್ಸಲ ಆದರೂ ಯೋಚನೆ ಮಾಡಿದ್ದಿದ್ರೆ ಇಷ್ಟು ದೊಡ್ಡ ದುರಂತ ಸಂಭವಿಸ್ತಾ ಇರಲಿಲ್ಲ. ನಮ್ಮ ಹತ್ರ ಅತ್ತೆ ಬೇರೆ ಬೆಡ್ ರೆಸ್ಟ್, ಅವ್ರಿಗೂ ಆಸ್ಪತ್ರೆ ಕರ್ಕೊಂಡು ಹೋಗೋಕ್ಕೂ ದುಡ್ಡಿಲ್ಲ ಸರ್. ಮನೆ ನಡೆಸೋದು ತುಂಬ ಕಷ್ಟ ಆಗಿದೆ ಸರ್. ಮೇಯ್ನ್ ಹೊರಗಡೆ ಓಡಾಡೋದೇ ಕಷ್ಟ ಆಗಿದೆ. ನನ್ನ ಗಂಡ ಏನು ತಪ್ಪೇ ಮಾಡಿಲ್ಲ, ಆದರೂ ನಿನ್ನ ಗಂಡ ದುಡ್ಡು ತಂದಿದ್ದಾನಂತೆ, ಅಲ್ಲಿಗೆ ಹೋಗಿದ್ದಂತೆ, ಅದನ್ನೇ ಕೇಳೋಕ್ಕಾಗ್ತಿಲ್ಲ ಸರ್ ನಮಗೆ. ಅದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ನಾವು ಎಲ್ಲಿ ಓಡಾಡ್ತಾನೂ ಇಲ್ಲ ಸರ್. ತುಂಬ ಕಷ್ಟ ಆಗಿದೆ ಸರ್. ಹೇಳ್ತೀನಲ್ಲ, ಅದು ಹೇಳ್ಬಾರ್ದು ಸರ್, ಅದು ನೋಡೋರ್ಗಷ್ಟೇ ಗೊತ್ತಿರುತ್ತೆ. ನಮ್ಮ ಮನೆಯಲ್ದಾಗ ಚೆನ್ನಾಗಿತ್ತು ಸರ್. ಸ್ಕೂಲ್ ಬಿಡಿಸಿಬಿಟ್ಟಿದ್ದೀನಿ ಸರ್. ಇನ್ನೂ 3rd ಸ್ಟ್ಯಾಂಡರ್ಡ್ ಸರ್, ಒಬ್ಬನು LKG ಓದ್ತಾ ಇದ್ದೆ ಸರ್. ಇಬ್ಬರನ್ನೂ ಸ್ಕೂಲ್ ಬಿಡಿಸ್ಬಿಟ್ಟಿನಿ. ಅವ್ನಿಗೆ ಹುಷಾರಿಲ್ದಂಗೆ ಆಗಿತ್ತು, ದೊಡ್ಡನಿಗೆ ಸ್ಕೂಲ್ ಬಿಡಿಸಿ, ನೀವು ಚಿಕ್ಕವನು ಹೋಗಲ್ಲ ಅಂತ ಸ್ಕೂಲ್ ಬಿಡಿಸ್ಬಿಡಿ. ಫೀಸಿಂದು ಕಷ್ಟ ಆಗುತ್ತಲ್ಲ ಸರ್, ಬಿಡಿಸ್ಬಿಟ್ಟಿದ್ದೀನಿ. ಇಲ್ಲೇ ದುಡಿಯೋರ ಇಲ್ಲ ಅಂದಮೇಲೆ ಏನು ಕಟ್ಟೋದು ಸರ್? ಗಾಡಿ EMI, ಅಲ್ಲಿ ಧರ್ಮಸ್ಥಳ ಸಂಘ, ಮೈಕ್ರೋ ಬಜೆಟ್ ಸಂಘ ಅಂತಗಳು ಮನೆ ಹತ್ರನೇ ಸಂಘಗಳು ಮಾಡ್ಕೊಂಡು ಅದನ್ನೇ ಕಟ್ಟೋಕ್ಕಾಗ್ತಿಲ್ಲ ಸರ್. ಈ ಸ್ಕೂಲಿಂದ ಬೇಕಾದ್ರೆ ಈ ವರ್ಷ ಕಟ್ಟಲ್ಲ, ನಾವು ಕಳಿಸಲ್ಲ ಅಂದರೆ ಸುಮ್ಮನೆ ಆಗ್ತಾರೆ. ಅಲ್ಲಿ ಸಂಘಗಳಲ್ಲಿ ಕಟ್ಟಲೇಬೇಕಲ್ಲ ಸರ್. ನಾವು ಅದನ್ನು ನೋಡ್ಕೊಂಡ್ರೆ ಸಾಕಾಗಿದೆ ಸರ್. ಗಾಡಿ EMI ಐತೆ, ಅವರು ಫೋನ್ ಮಾಡ್ತಾ ಇದ್ದಾರೆ. ಇಡೋ ಶಕ್ತಿ ನಮ್ಮ ಹತ್ರ ಇಲ್ಲವೇ ಇಲ್ಲ ಸರ್. ಯಾಕಂದ್ರೆ ಬೆಂಗಳೂರಿಗೆ ಹೋಗಿ ಬರೋಕ್ಕೇನೆ ಮೊನ್ನೆ ಸುಮ್ಮನೆ ನೋಡ್ಕೊಂಬರೋಣ ಅಂತಂದ್ರೆ 10-15 ಸಾವಿರ ರೂಪಾಯಿ ಖರ್ಚಾಯ್ತು ಸರ್. ಗಾಡಿ ಮಕ್ಕಳು ತೋರಿಸೋಣ ಅಂತ ಕರ್ಕೊಂಡು ತೋರ್ಸೋಕೆ ಬಿಡಲಿಲ್ಲ ಸರ್. ನಾವೇ ನೋಡ್ಕೊಂಬಂದ್ವಿ, ಆದರೂ ಗಾಡಿ ಬಾಡಿಗೆ ಅದರಿಂದ ಒಂದು 10-15 ಸಾವಿರ ದುಡ್ಡು ಖರ್ಚಾಯ್ತು ಸರ್. ನಾವು ಅಷ್ಟೊಂದು ಶಕ್ತಿ ಇಲ್ಲ ಸರ್ ಮಾಡೋಕ್ಕೆ. ಏನು ಇವಾಗ ಅವರೇ ಕರ್ಕೊಂಡೋಗಿ ಮಾಡಿದ್ದಾರೆ, ಅವರೇ ಬಿಡಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇದೀವಿ ಸರ್. ಸರ್ ಇದು ತಪ್ಪೇ ಸರ್. ಇದು ಪಾಪ ಎಷ್ಟು ನಮ್ಮದೇ ನೋಡ್ತಿದ್ದೀವಲ್ಲ, ಹಾಗೆ ಎಲ್ಲ ಕುಟುಂಬಗಳು ನರಳ್ತಾ ಇದ್ದಾವೆ, ನೋವಿನಲ್ಲಿದ್ದಾರೆ ಸರ್. ನಮಗೆ ದುಡ್ಡು ಬೇಡ, ಏನು ಬೇಡ, ನಮ್ಮ ಮನೆಯವ್ರು ನಮ್ಗೆ ಕಳಿಸ್ಬಿಟ್ರೆ ಸಾಕು ಸರ್. ನಮಗೆ ಏನು ಇನ್ನೂ ಬೇಕಾದ್ರೆ ನಮ್ಮದೇ ಕೇಳಿಬಿಟ್ರೆ ನಮ್ಮ ಹೊಲ ಮನೆ ಬೇಕಾದ್ರೆ ಕೊಟ್ಬಿಡ್ತೀವಿ, ನಮ್ಮ ಮನೆಯವ್ರು ಬಿಟ್ಬಿಟ್ರೆ ಸಾಕು ಸರ್. ನಾವು ಏನೂ ತಪ್ಪು ಮಾಡಿಲ್ಲಲ್ಲ ಸರ್. ನಮಗೆ ಯಾಕಿಂತ ನೋವು? ಅವ್ರು ಅಲ್ಲಿರೋ ಪರಿಸ್ಥಿತಿ, ಊಟ ತಿಂಡಿ ನಿದ್ರೆ ಅವೆಲ್ಲ, ಜೈಲು ಅಂದರೆ ಹೆಂಗಿರುತ್ತಲ್ಲ ಸರ್, ನಿಮಗೆ ಗೊತ್ತಲ್ಲ. ನಮ್ಮ ಪರಿಸ್ಥಿತಿ ಸರ್, ನಾವು ಊರಾಗೆ ಇರೋಕ್ಕಾಗ್ತಿಲ್ಲ ಸರ್. ಅಷ್ಟು ಬೇಜಾರಾಗಿದೆ ನಮಗೆ. ನಮ್ಮ ಮನೆಯವ್ರು ಇಲ್ಲದ ಮನೆಗೆ ನಮ್ಗೆ ಇರೋಕ್ಕೆ ಆಗ್ತಿಲ್ಲ ಸರ್. ಮತ್ತೆ ಪರಿಸ್ಥಿತಿ ಅಂತೂ ಭಾಳ ಇದೆ ಸರ್. ಅದು ಹೇಳೋಕ್ಕಾಗಲ್ಲ, ಅದನ್ನು ನೋಡಿದ್ರಿಗಷ್ಟೇ ಗೊತ್ತಾಗುತ್ತೆ. ಅದನ್ನ ಹೇಳಿದರೆ ಏನು ಬರಲ್ಲ ಸರ್. ಟ್ರೀಟ್ಮೆಂಟ್ ಬೇಕು ಸರ್, ಪ್ರತಿ ತಿಂಗಳ ಸರ್ ಡೈಲಿ ಬೇಕು ಅವ್ರಿಗೆ ಮೆಡಿಸನ್ನು. ತಿಂಗಳಿಗೆಲ್ಲ ಸರ್ ಡೈಲಿ ಮೆಡಿಸನ್ ಬೇಕು. ಹ್ಯಾಂಡಿಕ್ಯಾಪ್ಟು, ಕೈ ಶೇಕ್ ಆಗುತ್ತೆ, ಬಾಡಿ ಫುಲ್ ಶೇಕ್ ಆಗುತ್ತೆ ಸರ್. ಅವರು ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಹ್ಞೂ ಸರ್, ಅದು ಭಾಳ ಬೇಜಾರಾಗುತ್ತೆ. ನಮ್ಮ ಮನೆಯವ್ರು ಇದ್ದಿದ್ರೆ ನಮ್ಮ ಮಕ್ಕಳನ್ನ ಹಂಗೆ ಓದಿಸ್ಬೇಕು, ಹಿಂಗೆ ಓದಿಸ್ಬೇಕು ಅಂತ ಭಾಳ ಮಾತಾಡ್ಕೊಂಡಿದ್ದೀವಿ ಸರ್. ಈ ವರ್ಷ ಸ್ಕೂಲಿಗೆ ಕಳ್ಸೋಕ್ಕಾಗ್ತಿಲ್ಲಲ್ಲ, ಭಾಳ ಬೇಜಾರಾಗ್ತಿದೆ ಸರ್ ನಮಗೆ. ಸ್ಕೂಲ್ ಅವರೇ ತಾನೇ ನಮ್ಮ ಭವಿಷ್ಯ, ನಮ್ಮ ಬದುಕು, ನಮ್ಮ ಜೀವನ ಎಲ್ಲ ಅವರೇ ಅಲ್ಲ ಸರ್. ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗ್ತಿಲ್ಲ. ಆ ಸ್ಕೂಲ್ಗೂ ಮಕ್ಕಳಲ್ಲಿ ಹೋದಾಗ ಟೀಚರ್ಸು ಮಕ್ಕಳಿಗೆ ಯಾವ ಥರ ನೋಡ್ತಾರೆ ನಮ್ಮ ಮಕ್ಕಳನ್ನ ಅನ್ನೋ ಪರಿಸ್ಥಿತಿ ನಮಗೆ ಬಂದಿದೆ ಸರ್. ಯಾಕಂದ್ರೆ ನಾವೇನು ತಪ್ಪೇ ಮಾಡಿಲ್ಲ, ಆದರೂ ನಮ್ಗೆ ಇಂಥ ಅಪವಾದನೆ ಹೊರಿಸಿದಾರಲ್ಲ ಸರ್, ನಮಗೆ ಭಾಳ ಬೇಜಾರಾಗುತ್ತೆ ಸರ್. ಕೂಡ ನಮಗೆ ಫೋನ್ ಮಾಡಿ ಕೇಳ್ತಾರೆ ಸರ್, ಯಾಕ್ರಿ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿಲ್ಲ? ನಾವು ಹೇಳ್ಕೊಳ್ತೀವಿ ಬಿಡ್ರಿ ಅಂತ. ಇಲ್ಲ ಮೇಡಮ್, ಅವ್ರಿಗೆ ಪಾಪ ಹುಷಾರಿಲ್ಲ, ಇಬ್ಬರಿಗೂ ಹುಷಾರಿಲ್ಲ ಸರ್. ಆಸ್ಪತ್ರೆಗೆ ಒಬ್ರಿಗೆ ಮೆಡಿಸಿನ್ ಹಾಕಿಸ್ಬೇಕು ಡೈಲಿ ನಾವು. ಹಾಗಾಗಿ ಇಲ್ಲೇ ಇದ್ದೀವಿ ಸರ್. ಆಸ್ಪತ್ರೆ ಖರ್ಚು, ಇವಾಗ ಆಸ್ಪತ್ರೆಯಲ್ಲಿ ಯಾರು ನಮ್ಮ ಮನೆಯವ್ರು ಈಗಿದಾರಂತ ಯಾರು ಫ್ರೀಯಾಗಿ ನೋಡಲ್ಲ ಸರ್. ದುಡ್ಡು ಕಟ್ಟಲೇಬೇಕು, ತೋರಿಸ್ಕೊಂಡು ಬರಲೇಬೇಕು ಸರ್. ಆಕಸ್ಮಿಕವಾಗಿ ಆಗಿದೆ ಸರ್, ನಾವು ಒಪ್ಕೊಂತೀವಿ. ಅವ್ರು ಏನೋ ಮಾಡಿದ್ರೆ ಗೊತ್ತು. ನಮ್ಮ ಮನೆಯವ್ರು ಬಾಡಿಗೆ ಅಂತ ಹೋದ್ರ ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿದ್ರೆ ಸಾಕಾಗಿತ್ತು. ಅವ್ರನ್ನ ಯಾಕೆ ಇಷ್ಟು ದಿನ ಇಟ್ಕೋಬೇಕು? ನಾವೆಲ್ಲ ಯಾಕೆ ಇಷ್ಟು ನರಳಂಗೆ ಮಾಡಬೇಕು? ಅದೇ ಸರ್ ಬೇಜಾರು. ಅಂದರೆ ಈ ಕೇಸಲ್ಲಿ ಏನು, ರವಿ ಬಾಡಿಗೆ ಹೋಗಿದ್ದ, ಅವನಿಗೆ ಹಣದ ಆಸೆ ತೋರಿಸಿ ಆ ಗಾಡಿನಲ್ಲಿ ಹಾಕಿ, ಬೇರೆ ಗಾಡಿನಲ್ಲಿ ಅದನ್ನು ಡ್ರೈವಿಂಗ್ ಮಾಡು ಅಂತ ಹೇಳಿದ್ದು, ಅವನಿಗೆ ಆಮಿಷ ಒಡ್ಡಿ ಮೋಸಕ್ಕೆ ಹಾಕಿದ್ದಾರೆ ಸರ್. ಇವ್ರು ಕೇಳಿದ್ದಾರೆ ಸರ್, ಅವ್ರು ದುಡ್ಡು ಬೇಕಾ ಕೊಡ್ತೀವಿ, ಅಪ್ರೂವಲ್. ನಮ್ಮ ಮನೆಯವರು ಆ ಥರ ವ್ಯಕ್ತಿ ಅಲ್ಲ ಸರ್. ಸರ್ ನಮಗೇನು ಬೇಡ ಸರ್, ನಮ್ಗೆ ಹೆಂಡ್ತಿ ಮಕ್ಕಳು ಮನೆ ಇದ್ದಾರೆ ಸರ್. ನಮ್ಮ ಮನೆ ಪರಿಸ್ಥಿತಿ ಆಗಿರುವಾಗ ಅವ್ರು ಯಾವುದಕ್ಕೆ ಆಸೆ ಪಡೋದು ಸರ್? ಫಸ್ಟ್ ಮನೆಗೆ ಹೋಗ್ಬೇಕು, ನಮ್ಮ ಹೆಂಡ್ತಿ ಮಕ್ಕಳು ನೋಡಬೇಕು ಅಂತ ಅದ್ರ ಮೇಲೆ ಬಂದಿರೋ ಸರ್. ಈಗ ರವಿ ಮನೆ ನೋಡ್ಕೊಳ್ತಾ ಇದ್ರ? ಇಷ್ಟು ದಿನ ಏನು ಕೆಲಸ ಮಾಡ್ತಾ ಇದ್ರು ಅವರು? ಕಾರ್ಗೆ ಹೋಗ್ತಿದ್ರು ಸರ್. ಮನೆ ನೋಡಿ ಜವಾಬ್ದಾರಿನೇ ಒಂದು. ಇಲ್ಲಿ ನಾವು 3 ದೊಡ್ಡವರು, 2 ಮೊಮ್ಮಕ್ಕಳು. ಇದು
ಈ ಸುದ್ದಿ ಗೊತ್ತಾಗಿದ್ದು ಬೃಹಸ್ಪತಿ ದಿವಸ ಸಾಯಂಕಾಲ 7:15 ಗೊತ್ತಾಗಿತ್ತು. ಅವ್ನ ಮನೆಯಲ್ಲಿ ಹೇಳಿಲ್ಲ. ಸುಮ್ಮನೆ ಅವನಿಟ್ಟಿಗೆ ಅವನು ಅದೇ ಎದ್ದು ಅದು ಹೆಂಡ್ತಿಗೆ ಹೇಳಲಿಲ್ಲ, ತಾಯಿಗೂ ಹೇಳಲಿಲ್ಲ. ನಮಗೆ ಗೊತ್ತಿಲ್ಲ. ಟಿ ವಿಯಾಗ ನಾನು ನೋಡ್ಕೊಂಡು ಹೇಳಿ ಎಲ್ಲರೂ ಹೇಳಿದಾಗ ಅವಾಗ ಗೊತ್ತಾಗಿತ್ತು ಸರ್. ಹಿಂಗೆ ಮಾಡಿದ್ದಾರೆ, ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾದ ಸರ್. ಇಬ್ರು ಸ್ಕೂಲ್ಗೆ ಹೋಗ್ತಾರೆ ಸರ್. ಒಂದು ಹುಡುಗನ ಕಳಿಸಿಲ್ಲ, 2 ಮನೆಗೆ ಅದಾವೆ ಅಂತಂದ್ರು ಸರ್. ಇಲ್ದಿದ್ದಕ್ಕೆ ಸರ್ ಅವ್ನು ದುಡಿಬೇಕು, ನಾವು ಜೀವನ ಮಾಡಬೇಕು ಸರ್. ಅವ್ನು ದುಡಿಬೇಕು, ನಾವು ಜೀವನ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಹೋಗಿದ್ದಾನ ನೋಡಿ, ಅಯ್ಯಮ್ಮ ತಂಗಿ ಮನೆಗೆ ಹೋಗೈತಿ. ನಾನು ಮಗಳ ಮನೆಗೆ ಹೋಗಿದ್ದೆ. ಅಲ್ಲೇ ನನಗೆ ಸರಿ ಹೋಗೋದಕ್ಕೆ ಇಲ್ಲಿ ಮನೆಗೆ ನನ್ನ ಮನೆ ಬಾಗ್ಲಿಗೆ ನಾನು ಬಿಡಮ್ಮ, ನಾನು ಹೆಂಗಾರ ಇರ್ತೀನಿ ಅನ್ನೋತಿ ಮಗಳು ತಂದು ನಿನ್ನೆ ಬಿಟ್ಟವ್ರು. ರವಿ ಇದ್ದಾಗ ದುಡಿಮೆ ಮಾಡೋನು ಸಹ ಎಲ್ಲ ಇದು ಮಾಡ್ತಿದ್ವಿ. ಈಗ ಏನಿಲ್ಲ ಸರ್, ಏನು ಮಾಡೋಕ್ಕಾಗುತ್ತೆ. ಮನೆ ಇಷ್ಟು ಭಾಳ ಫಜೀತಿ ಆಗಿತ್ತು ಮನೆ. ಸರ್ ಒಂದು ಮಾತ್ರೆ ತಂದು ಕೊಡೋರಿಲ್ಲ ನನಗೆ. ಯಾರನ್ನ ನಿನ್ನಂತರ ಬಂದಾರ ನೋಡ್ದಾರ ಅಯ್ಯೋ ಪಾಪ ಅಂತಂದೇಳಿ ಕೊಟ್ಟರೆ ಅದಕ್ಕೆ ತರಿಸ್ಕೊಂತೀನಿ ಸರ್. ಏನು ಮಾಡ್ಬೇಕು ಸರ್, ಅದೇ ಗೊತ್ತಾಗ್ತಿಲ್ಲ. ಯಾರು ಇಲ್ಲ ಸರ್, ಯಾರು ಇಲ್ಲ ಸರ್. ಏನು ಮಾತ್ರೆ ತರಿಸ್ಕೋಬೇಕು, ಹಿಂಗೆ ಯಾರನ್ನ ಕೊಟ್ಟಿದ್ದು ಮಾತ್ರೆ ತಗೋಬೇಕ ತೋರಿಸ್ತಿದ್ದ. ತಿಂಗಳಿಗೆ 2 ಸರಿ 3 ಸರಿ ಹೋಗ್ತಿದ್ದೆ ಸರ್. ಹಿಂಗೆ ಓಡಾಡ್ಲಾರ್ದಕ್ಕೆ 2 ಸರಿ 3 ಸರಿ ಹೋಗ್ತಿದ್ದೆ ಅಷ್ಟೇ. ಈಗ ಮನೆಯಲ್ಲಿ ನಾನೊಬ್ಬಳೇ ಇರೋದು. ಅಡುಗೆ ಎಲ್ಲ ಹಿಂಗೆ ಮಾಡ್ಕೊತೀರಾ? ಮಗಳೈತಿ ಇಲ್ಲಿ ಊರಾಗೆ ಊಟ ತಂದು ಕೊಡ್ತಾರೆ. ಯಾರೇ ನೀವು ನೋಡಿದಾರೆ ಕೊಡ್ತಾರೆ ಸರ್. ಅವ್ರು ಕೊಟ್ಟದನ್ನೇ ಮೇಂಟೈನ್ ಮಾಡ್ಬೇಕು. ಕಷ್ಟನೇ ಸರ್. ಏನಾಗಿ ಹೊಟ್ಟೆ ಹೊರಿಯೋಕೆ ಕೂಲಿ ಪಾಡಿಗೆ ಹೋದ ಈ ಪರಿಸ್ಥಿತಿ ಬಂತು. ಏನು ಹೇಳೋದು ಸರ್, ನಾನು ಗೊತ್ತಾಗ್ತಿಲ್ಲ ನನಗೆ ಕೇಳ್ದಂಗೆಲ್ಲ ಒಂಥರ ನಡುಗು ಜಾಸ್ತಿ, ಭಯ ಆಗುತ್ತೆ ಸರ್. ಭಾಳ ಜನ ದುಡಿಮೆ ಇತ್ತು ಪಾಪ, ಅವನು ಬಡವ. ಈಗ ನಾವು ಎಲ್ಲಾರ ಕರೆದಾಗ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತಾರಂದ್ರೆ ಹೋಗ್ತಿರ್ತೀವಿ ಸಹ. ಅದನ್ನೇ ತಪ್ಪು ತಿಳ್ಕೊಂಡು ಇದಾಗಿ ಅವನ ಮೇಲೆ ಅರೆಸ್ಟ್ ಮಾಡಿದ್ರೆ ಕಷ್ಟ ತಾನೆ. ಅವ್ರ ಮನೆ ಜೀವನ ಕಷ್ಟ ಆದಮೇಲೆ ಈಗ ಅವ್ರು ನೋಡ್ಕೊಂಡಾರ ಯಾರು? ಅವ್ರ ಅಮ್ಮ ನೋಡ್ಕೋಬೇಕು, 2 ಮಕ್ಳು ನೋಡ್ಕೋಬೇಕು, ಹೆಂಡ್ತಿನ ನೋಡ್ಕೋಬೇಕು. ಈಗ ಅವ್ರು ಟ್ಯೂಷನ್ ಇದಕ್ಕೆ ಹಾಕಿದ್ರು, ಕಾರ್ಮೆಂಟ್ಗೆ ಹಾಕಿದಾರೆ. ಈಗ ದುಡ್ಡು ಇಲ್ಲದಕ್ಕಾಗಿ ಬಿಡಿಸಿದಾರೆ ಒಂದು ಹುಡುಗನ್ನ. ಏನು ಮಾಡ್ಬೇಕು? ಅವ್ರ ಜೀವನ ಹೆಂಗೆ ಮಾಡ್ಬೇಕು? ಈಗ ತಾಯಿ ಇದು ಕಾಲು ಕಳ್ಕೊಂಡೈತಿ. ಅವಾಗ ಏನು ಮಾಡ್ಬೇಕು ಈಗ ಅವ್ರ ಜೀವನ? ಈಗೇನೋ ಒಂದು 5-6 ವರ್ಷ ಅವನು ಚೆನ್ನಾಗಿ ಕೋಟ್ಯಾಧೀಶ್ವರ, ಅವ್ನು ಹೆಂಗೆ ಆಗ್ತೈತಿ. ಈಗ ಇವ್ರದ್ದು ಬಡವ್ರದ್ದು ಹೇಳು ಯಾವ ಥರ ಇವ್ರದ್ದು ಹಿಂಗೆ ಜೀವನ. ಈಗ ಅವರು ಮುದ್ದೆ ಉಣ್ಣಕ್ಕೆ ಆಗ್ತಿಲ್ಲ, ಅವ್ರಿಗೆ ತಂದು ಕೊಡೋಕೆ ಯಾರು ಇಲ್ಲ. ಅವ್ರಿಗೆ ಜೀವನ ಕಷ್ಟ ತಾನೆ ಅವ್ರದ್ದು ಬಡವ್ರದ್ದು. ಈಗ ಅವ್ರು ಪರಿಹಾರ ಮಾಡೋಕೆ ಯಾರಾದ್ರ ಅವ್ನು ಬರ್ತಾನ? ದರ್ಶನ ಏನಾರು ಬಂದೀಗ ಇವ್ರದ್ದು ಏನಾರು ಪರಿಹಾರ ಮಾಡ್ತಾನ? ಬಿಡಿಸ್ದಂಗೆ ಆಗ್ಬೇಕು. ಮತ್ತೆ ಅದು ದೊಡ್ಡ ಸ್ಕೂಲ್ಗೆ ಹಾಕ್ತಾರಂದ್ರೆ ಮತ್ತೆ ಹೆಂಗೆ ಇವ್ನು ಬರ್ತಿದ್ದ, ಒಂದು 5-6 ಸಾವಿರ ರೂಪಾಯಿ ಸಂಬಳ ತಗೊಂಡು ಬರ್ತಿದ್ದ. ಅದನ್ನು ಫೀಸ್ ಕಟ್ಟೋರು ತಿಂಗಳ. ಈಗ ಟ್ಯೂಷನ್ಗಿಲ್ಲ, ಅದು ಇಲ್ಲ ಅಂದ್ರೆ ಮತ್ತೆ ಬಿಡಿಸಿ ಇನ್ನೇನು ಮಾಡೋಕ್ಕಾಗ್ತದೆ? ಬಡವ್ರ ಮನೆ ಮಕ್ಕಳು ಈಗ ಕೆಟ್ಟು ಹೋಗಿದ ಹುಡುಗರು. ಲಾಯರ್ ಗಿಡಕ್ಕೂ ದುಡ್ಡು ಇಕ್ತಿರ್ಲಿ. ಈಗ ಪಾಪ ಹುಡುಗಿ ಪರಿಸ್ಥಿತಿ ನೋಡಬಾರ್ದು. ಹೆಂಡ್ತಿದ್ದು ಪರದಾಡ್ತದಳು. ಅದೇ ತಗ್ಲಾಕಿದ್ರೆ ಎಷ್ಟೊತ್ತು? ಸ್ವಲ್ಪ ತಿಡಿಯಲ್ಲ ಅದು ತಗ್ಲಾಕಿದ್ರೆ. ಹೊಟ್ಟೆ ಕಿಚ್ಚು ಮಾಡೋದಿದ್ರೆ ಎಷ್ಟೊತ್ತು ಸರ್ ಅದನ್ನ ತಗ್ಲಾಕೋದು? ವಿಮಾನಕ್ಕಂತ ನೋಡಕ್ಕಂತ ಹೋಗಿರ್ತಾರೆ. ಅದನ್ನಾಗಿ ತಗ್ಲಾಕಿದ್ರೆ ಏನು ಮಾಡ್ಬೇಕು? ಬಡವ್ರ ಮಕ್ಕಳನ್ನ ಆ ಥರ ಮಾಡಬಾರ್ದು. ಅವ್ರು ಏನು ಇದನ್ನ ಕರ್ಕೊಂಡು ಹೋಗಿರ್ತಾರೆ, ಕರ್ಕೊಂಬಂದು ನಮ್ದು ನಾವು ಹುಡುಗ ಇದ್ರಾಗಿಲ್ಲ ಅಂತ ಕ್ಲೀನಾಗಿ ಬಿಡ್ಬೇಕು. ಆ ಹುಡುಗನ ಬಿಡುಗಡೆ ಮಾಡಬೇಕು. ಬಾಡಿಗೆಗೆ ಅಂತ ಹೋಗಿರ್ತಾರ, ಹೋದ್ಮೇಲೆ ಈ ಹುಡುಗನ ತಪ್ಪಿಲ್ಲ, ನಾವೇನು ಕರ್ಕೊಂಡು ಹೋಗಿದ್ವಿ, ಹಿಂಗೆ ಕರ್ಕೊಂಬಂದು ಕರೆಕ್ಟಾಗಿ ಬಿಟ್ಟಿದ್ದೀವಿ ಅಂತ ಹೇಳ್ಬೇಕು ಅವ್ರು ಬಂದು. ಈ ಬಿಡು ಅವ್ರು ಕರ್ಕೊಂಡು ಹೋಗ್ತಾರೆ, ನಾವೊಂಚೂರು ನೋಡಿ ಬರೋಣ ಅಂತ ಹೋದ್ವಿ. ಈ ಥರ ನೋಡೋತಾರೆ, ಹಿಂಗೆ ಈ ಥರ ಆಗ್ತದೆ ಅನ್ನೋದು ಯಾರಿಗೆ ಗೊತ್ತಿರ್ತದೆ ಸರ್? ಈ ಥರ ಆದಾಗ ಕಷ್ಟ ಸ್ವಲ್ಪ. ಈ ಥರ ಆದವನಿಗೆ ಅವನಿಗೆ ಶಿಕ್ಷೆ ಕೊಡ್ಬೇಕು ಕ್ಲೀನಾಗಿ. ಇಂಥ ಬಡವ್ರನ್ನ ಬಿಡುಗಡೆ ಮಾಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.